ಬಟ್ ಸಹಜವಾಗಿ ಮೊದಲು ಮನೆ ಕಟ್ಟೋದು ಮದುವೆ ಮಾಡೋದು ಕಷ್ಟ ಆಯಿತು. ಇವತ್ತು ಹೆಲ್ತ್ ಸಮಸ್ಯೆ ಬಂದಾಗ ಆಸ್ಪತ್ರೆಗೆ ಹೋಗೋದು ಮತ್ತು ಈ ಥರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ನೀವು ನೋಡ್ತಿರ್ತೀರಿ ಸಾವಿರಾರು ಜನ ದಿನನಿತ್ಯ ಅವಶ್ಯಕತೆ ಇದೆಯಾ ಇವತ್ತಿನ ಸೆಗ್ಮೆಂಟಲ್ಲಿ ಆ ಸಜೆಸ್ಟ್ ಮಾಡೋದಾರೆ ಏನು ಸಜೆಸ್ಟ್ ಮಾಡ್ತೀರಿ? ಹೆಲ್ತ್ ಇನ್ಶೂರೆನ್ಸು ತುಂಬ ಇಂಪಾರ್ಟೆಂಟ್ ಇವೆ. ಯಾಕಂದರೆ ಈ ಥರ ಕ್ರಾನಿಕ್ ಇಲ್ನೆಸ್ ಅಂದರೆ ಈ ಥರ ಇವಾಗ ಹಾರ್ಟ್ ಅಥವಾ ಇವರು ಓಕೆ ಒಂದು ಸ್ಟೆಂಟ್ ಹಾಕ್ತಿದ್ರು 4-5 ಲಕ್ಷ ಖರ್ಚಾಯಿತು, ಆಮೇಲೆ ಖರ್ಚಿದೆ ಇವೆಲ್ಲ ಅಂದರೆ ತಿಂಗಳಿಗೆ 25,000-30,000 ಖರ್ಚು ಮಾಡಬೇಕು. ಆ್ಯಂಡ್ 15 ವರ್ಷ 20 ವರ್ಷ ಅಂದಾಗ ಇವತ್ತು 25,000 ಇರುತ್ತೆ, ಇನ್ನು 5 ವರ್ಷ ಆದಮೇಲೆ ಅದ್ರ ಖರ್ಚು 50,000 ಆಗಿರುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ನಿಮಗೆ ಇದ್ರ ಖರ್ಚು ಜಾಸ್ತಿ ಆಗುತ್ತೆ. ಸೊ ಆಗಿದ್ದಾಗ ಇನ್ಶೂರೆನ್ಸು ಕವರ್ ಆಗಿ ಮಾಡಬೇಕಾಗತ್ತೆ. ಅವೇರ್ನೆಸ್ ಇದೆಯಾ ಜನಗಳಿಗೆ? ಇದೆ. ಇವಾಗ ನಮ್ಮ ಗ್ರಾಮಾಂತರದಲ್ಲಿ ಇಲ್ಲ, ಬಟ್ ಸಿಟಿ ಒಳಗಡೆ ಅಥವಾ ಸ್ವಲ್ಪ ಎಜುಕೇಟೆಡ್ ಪಾಪ್ಯುಲೇಷನ್ ಇದೆ. ಸೊ ಭಾಳಷ್ಟು ಜನ ಇನ್ಶೂರೆನ್ಸ್ ಮಾಡಿಸ್ತಾರೆ. ಕೆಲವರು ಕಾಯಿಲೆ ಗೊತ್ತಾದ್ಮೇಲೆ ಮಾಡ್ಸೋಕೆ ಹೋಗ್ತಾರೆ, ಸ್ವಲ್ಪ ತೊಂದರೆ ಆಗಿಬಿಡುತ್ತೆ. ಅವಾಗ ಅದಕ್ಕಿಂತ ಮುಂಚೆನೇ ಇನ್ಶೂರೆನ್ಸು ಎಲ್ಲರಿಗೂ ಒಂದು 25-30 ವರ್ಷ ಆದಮೇಲೆ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಲೇಬೇಕು. ಯಾಕಂದ್ರೆ ಅದರಿಂದ ಏನಾಗುತ್ತೆ, ಒಂದು ಸೈಕಲಾಜಿಕಲಿ ಅವರಿಗೆ ಒಂದು ಸೆಕ್ಯೂರಿಟಿ ಇರ್ತದೆ. ಪ್ಲಸ್ ಮುಂದೆ ಸಮಸ್ಯೆ ಆದಾಗ ವರ್ಷಕ್ಕೆ ಒಂದು 5 ಲಕ್ಷ 3 ಲಕ್ಷ ಇನ್ಶೂರೆನ್ಸ್ ಇದ್ದರೆ, ಸೊ ಅವರಿಗೆ ಇದು ಏನೋ ಸಮಸ್ಯೆ ಬಂತು ಅಂದ್ಕೊಳ್ಳಿ, ಅವಾಗ ಅದು ಕವರ್ ಆಗಿಬಿಡುತ್ತೆ. ಸೊ ಕಾರ್ಪೊರೇಟ್ ಇನ್ಶೂರೆನ್ಸ್ ಅಂದರೆ ಬೇರೆ, ಅದು ಕೆಲಸ ಮಾಡೋರಿಗೆ ಕೊಡ್ತಾರೆ, ಅದು ಬೇರೆ. ಬಟ್ ಜನರಲ್ಸ್ ಇಂಡಿವಿಜುವಲ್ ಇನ್ಶೂರೆನ್ಸ್ ಮಾಡಿಸೋದು ಭಾಳ, ಎಸ್ಪೆಷಲಿ ಇವಾಗ ಬರೋ ಸಮಸ್ಯೆಗಳಿಗೆ ನನ್ನ ಕೇಳಿದ್ರೆ ಒಳ್ಳೆ ಒಂದು ಇನ್ಶೂರೆನ್ಸ್ ಏಜೆಂಟ್ ಕನ್ಸಲ್ಟ್ ಮಾಡಿ ಯಾವುದ್ಯಾವುದು ಇನ್ಶೂರೆನ್ಸ್ ಕವರ್ ಆಗುತ್ತೆ, ಯಾವ ಚೆನ್ನಾಗಿ ಇದಾಗುತ್ತೆ ನೋಡಿ ಮಾಡಿಸೋ ಉತ್ತಮ. ಎಸ್ ಸರ್, ವಂಡರ್ಫುಲ್. ಯಾಕೆಂದರೆ ಬಹುತೇಕ ಜನರಿಗೆ ಆಗಲೇ ಹೇಳಿದೆ, ಹಣ 1,000 ಕೋಟಿ ಇದ್ದರೂ ಸಹ ನನ್ನ ಆರೋಗ್ಯ ಕೆಟ್ಟೋಗಿದ್ದ ಇಮ್ಮಿಡಿಯೇಟಾಗಿ ಸರಿ ಮಾಡು ಅಂದರೆ ಸರಿ ಆಗಲ್ಲ. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವನ್ನು ಕೂಡ ಅನುಭವಿಸಬಹುದು ಉತ್ತಮ ರೀತಿಯಲ್ಲಿ.